ಬೇಕು ಬೇಕೇ ಬೇಕು. ಯಾರು ಎದ್ದು ಬಿದ್ದು ಎಷ್ಟು ಜನ ಬಿದ್ದು ಎದ್ದಾರ ಗೊತ್ತಿಲ್ಲ. ಹೆಣ್ಮಕ್ಳು ಗಾಡಿ ಹತ್ತಕ್ಕೆ ಎದುರ್ತಾರೆ. ಬಸ್ಗಳು ಹೋಗೋದು ರೋಡ್ಗಳು ನೋಡಪ್ಪ ಹೆಂಗೈತೆ, ಗುಂಡಿಗಳಲ್ಲಿ ಬಿದ್ದು ಬಿದ್ದು ಎದ್ದಾಳ್ತಾರೆ ಎಲ್ಲರೂ. ಅದೇನು ರೋಡ್ ರೆಡಿ ಮಾಡಿದ್ರೆ ಬಿಡ್ರಿ. ದಯವಿಟ್ಟು ಸ್ವಲ್ಪ ನಮ್ಮ ಗಮನ ಕೊಟ್ಟು ಸ್ವಲ್ಪ ಮಾಡಿಕೊಡ್ರಿ. ನಮ್ಮ ಪಾಳ್ಯದ ರೋಡ್ ಸ್ವಲ್ಪ ಯಾಕೆ ಹೆಂಗೆ ಸುಮ್ಮನೆ ಅಲ್ಲೆಲ್ಲಲ್ಲಿ ಸುಮ್ಮನೆ ಇದು ಮಾಡ್ತಾರಪ್ಪ. ಜನಪ್ರತಿನಿಧಿಗಳು ಅಧಿಕಾರಿಗಳ ಗಮನಕ್ಕೆ ತಂದಿದ್ರ? ಎಲ್ಲರಿಗೂ ಹೇಳಿದ್ವಿ, 20 ಸತಿ ಹೋಗಿದ್ವಿ, ಮನೆ ತಕ್ಕ ಹೋಗಿದ್ವಿ, ಎಲ್ಲ ಹೋಗಿದ್ವಿ. ಆಯ್ತಕ್ಕ ಬರ್ತೀವಿ ನಡಿ ಅಂತಾರೆ, ಬರಂಗಿಲ್ಲ. ಮನೆ ಬಾಗಿಲ್ಗೆ ಹೋಗಿದ್ವಿ, ನೋಡಪ್ಪ ಹೆಂಗೈತೆ ಗುಂಡಿಗಳು, ಬಹಳ ಗುಂಡಿ, ಸೊಂಟದ ಮಠ ಗುಂಡಿ. ಬೈಕ್ಗಳು ಓಡಾಡಂಗಿಲ್ಲ, ಬಸ್ಗಳೇ ಓಡಾಡೋದು ಕಷ್ಟ ಪಾಪ. ಆ ಡ್ರೈವರ್ಗಳು ಹೆಂಗೆ ಹೋಗ್ತಾರ ಹಂಗೆ ಅವ್ರ ಕೈ ಮುಗಿಬೇಕು ಬಸ್ಗಳು. ಬಂದ್ ಮಾಡಿ ಸ್ವಲ್ಪ ದಯವಿಟ್ಟು ಸ್ವಲ್ಪ ರೆಡಿ ಮಾಡಕ್ಕೆ ಹೇಳ್ರಪ್ಪ. ನಿಮ್ಮ ಹೆಸರು? ಸಾಕಮ್ಮ. ಯಾರಿಗಾರ ಹುಷಾರಿಲ್ದಿದ್ರೆ ಬಾಣಂತಿಯರ್ನ ಅಂತರ್ನೆಲ್ಲ ಕರ್ಕೊಂಡು ಹೋಗೋದು ಹಿಂಗೆ ಪದೀತಿ ಬಸ್ಗಳೇ ಬೋಯ್ಕ್ ಹತ್ತಕ್ಕೆ ಬರಲ್ಲ. ಯಾವಾರ ಬಸ್ಗಳು ಹತ್ತಿ ಹೋಗ್ಬೇಕು ಅಷ್ಟೇ. ಅವು ಮೆಲ್ಲಕ್ಕೆ ಬಸ್ಗಳು ಡಂಗ ಪಿಂಗಿ ಡಂಗ ಆಗ್ತಾವ, ಹಂಗೆ ಸೊಟ್ಟ ಬಿಟ್ಟ ಹೋಗ್ತಾವ. ಇದ್ರೆ ಬಸ್ಗಳು ಎತ್ತಕ್ಕೆ ಎದುರ್ತಾರೆ. ಶಾಲಾ ಮಕ್ಕಳಿಗೆ ಬಸ್ ಆಂಬುಲೆನ್ಸ್ ಎಲ್ಲ ಪಾಪ ಶಾಲಾ ಮಕ್ಕಳು ಬಿದ್ದು ಬಿದ್ದು ಎದ್ದಾಳ್ತಾರೆ ಬಸ್ನೊಳಗೆ, ಕಷ್ಟ. ಈಗ ಹಾಸ್ಪಿಟ್ಲ್ ನಾನು ಹಂಗೆ ಬಸ್ನಾಗ ಆ ಕಡೆಯಿಂದ ಹತ್ಕೊಂಡು ಬರ್ತೀನಿ, ಈ ಕಡೆಯಿಂದ ಹತ್ಕೊಂಡು ಹೋಗ್ತಾ ಇರ್ತೀನಿ ನಾನು. ಆ ಹುಡುಗರು ಶಾಲೆ ಸಣ್ಣ ಸಣ್ಣ ಮಕ್ಕಳು ಬಿದ್ದು ಬಿದ್ದು ಬಸ್ನಾಗೆ ಎದ್ದಾಳ್ತಾರೆ ಗುಂಡಿಗಳು. ಈಗ ಹಾಸ್ಪಿಟ್ಲಿಗೆ ಹೋಗಕ್ಕೆ ಯಾವ ಥರ ಸಮಸ್ಯೆ ಆಗುತ್ತೆ ಈ ರೋಡಲ್ಲಿ? ರೋಡ್ ಎಲ್ಲ ಹಂಗೆ ನೋಡಪ್ಪ, ಆಂಬುಲೆನ್ಸ್ ನಮ್ಮೂರಿಗೆ ಬರಲ್ಲ. ನಿಮ್ಮೂರು ರೋಡ್ ಚೆನ್ನಾಗಿಲ್ಲ, ಬರೋದಿಲ್ಲ ಅಂತ ಫೋನ್ ಮಾಡಿದ್ರೆ. ರೋಡೇ ಚೆನ್ನಾಗಿಲ್ಲ. ನವೀನ್ ಕುಮಾರ್, ವಿಪಾಳ್ಯ ಗ್ರಾಮ, ಹಿರೇಗುಂಡೂರು ಹೋಬಳಿ, ಚಿತ್ರದುರ್ಗ ತಾಲೂಕು. ಇವತ್ತು ನೀವೇನು ಈ ರಸ್ತೆ ನೋಡ್ತಾ ಇದ್ರಲ್ಲ, ಇದು ಚಿತ್ರದುರ್ಗ ಗಡಿ ಭಾಗದಿಂದ ಭೀಮಸಮುದ್ರ ಮುಖಾಂತರ ಹಿರೇಗುಂಟೂರು ಮುಖಾಂತರ ಚಿತ್ರದುರ್ಗಕ್ಕೆ ಹೋಗುತ್ತೆ. ಈ ರಸ್ತೆಯಲ್ಲಿ ಈ ವಿಪಾಳ್ಯ, ನೆಲ್ಲಿಕಟ್ಟೆ, ಎನ್ಬಳ್ಳೆಕಟ್ಟೆ ಮತ್ತು ಮಳಿಲಿ ಗ್ರಾಮದ ಚಿತ್ರದುರ್ಗ ತಾಲೂಕಿಗೆ ಸಂಬಂಧಪಟ್ಟಂಥ ಈ 4 ಹಳ್ಳಿಯ ಗ್ರಾಮದ ಜನರು ಪ್ರತಿನಿತ್ಯ ತಮ್ಮ ದಿನನಿತ್ಯ ಕಚೇರಿ ಕೆಲಸಗಳಿಗೆ ಹಾಗೂ ಆಸ್ಪತ್ರೆಗೆ, ಶಾಲೆಗೆ ಇದೇ ರಸ್ತೆಯಲ್ಲಿ ನಾವು ದಿನನಿತ್ಯ ಪ್ರಯಾಣಿಸಬೇಕು. ಇವತ್ತು ಏನಾಗ್ಬಿಟ್ಟಿದೆ ಅಂದರೆ, ಪ್ರತಿನಿತ್ಯ ಮೈನ್ಸ್ ಲಾರಿಗಳು ದಿನ 150ರಿಂದ 200 ಮೈನ್ಸ್ ಲಾರಿಗಳು ಇದೇ ರಸ್ತೆ ಮೂಲಕ ತಮ್ಮ ಅದಿರನ್ನು ಸಾಗಿಸ್ಕೊಳ್ಳೋದಕ್ಕೋಸ್ಕರ ಜಿಂದಾಲು, ವೇದಾಂತ ಮತ್ತು ಬೇರೆ ಬೇರೆ ಟ್ರಾನ್ಸ್ಪೋರ್ಟ್ ಕಂಪ್ನಿಗಳು, 3-4 ಕಂಪ್ನಿಗಳು ಇವತ್ತು ಈ ರಸ್ತೆ ಮೂಲಕ ದಿನನಿತ್ಯ 150ರಿಂದ 200 ಲಾರಿಗಳು ಸಂಚರಿಸಿರೋದ್ರಿಂದ ಈ ರೋಡು ಸಂಪೂರ್ಣವಾಗಿ ಹದಗೆಟ್ಟುಬಿಟ್ಟಿದೆ. ಚಿತ್ರದುರ್ಗ ಗಡಿಯಿಂದ ಹಿಡಿದು ಭೀಮಸಮುದ್ರಕ್ಕೆ ಸುಮಾರು 6 ಕಿಲೋಮೀಟರ್ ಬರುತ್ತೆ. 6 ಕಿಲೋಮೀಟರ್ ರಸ್ತೆ ಸಂಪೂರ್ಣ ಹದಗೆಟ್ಟುಬಿಟ್ಟಿದೆ. ಏನಾಗ್ಬಿಟ್ಟಿದೆ ಅಂದರೆ ಪರಿಸ್ಥಿತಿ, ಇವತ್ತು ದಿನನಿತ್ಯ ಈ ರಸ್ತೆಯಲ್ಲಿ ಓಡಾಡೋ ಜನ ಒಬ್ಬರು ಇಲ್ಲದ್ರೆ ಇಬ್ಬರು ಪ್ರತಿನಿತ್ಯ ಕೈಕಾಲು ಮುರ್ಕೊತಾ ಇದ್ದಾರೆ. ಯಾಕಂತಂದರೆ ಅಷ್ಟು ದೊಡ್ಡ ಕಂದಕಗಳು ಆಗ್ಬಿಡ್ತವೆ ಈ ರಸ್ತೆಯಲ್ಲಿ. ಇವತ್ತು ಇಲ್ಲಿಂದ ಗಡಿಯಿಂದ ಬರೀ 3 ಕಿಲೋಮೀಟರ್ ಭೀಮಸಮುದ್ರ ಕ್ರಮಿಸ್ಬೇಕಂದ್ರೆ ಇವತ್ತು ಮಿನಿಮಮ್ ಅಂದರೆ ಅರ್ಧ ಗಂಟೆ ಬೇಕು, ಅರ್ಧ ತಾಸು ತಗೊಂತಿದ್ದಾರೆ. ಏನೇನು ಸಮಸ್ಯೆ ಅಂದರೆ ಇವತ್ತು ಇಲ್ಲಿ ಎದುರಿಸ್ತಕ್ಕಂಥ ಜನರು ಆಂಬುಲೆನ್ಸ್ ಏನಾದ್ರು ತೊಂದರೆ ಆಯ್ತು ಅಂದರೆ, ಹೆಣ್ಮಕ್ಳಿಗೆ ತೊಂದರೆ ಆಯಿತು, ಗರ್ಭಿಣಿಗೆ ತೊಂದರೆ ಆಯಿತು, ಫೋನ್ ಮಾಡಿರಿ ಇವತ್ತು ನಮ್ಮೂರಿಗೆ ಆಂಬುಲೆನ್ಸ್ ಬರ್ತಾ ಇಲ್ಲ. ಇಲ್ಲಪ್ಪ ನಾವು ಆ ರಸ್ತೆಯಲ್ಲಿ ಬರೋಕ್ಕಾಗಲ್ಲ, ಭೀಮಸಮುದ್ರ ಕರ್ಕೊಂಬರಿ ಪೇಷೆಂಟ್ನ ಅಂತಿದ್ದಾರೆ. ಈ ರಸ್ತೆಯಲ್ಲಿ ಪೇಷೆಂಟ್ನ ನಾವು ಚಿತ್ರದುರ್ಗ ಕರ್ಕೊಂಡು ಹೋಗ್ಬೇಕಂದ್ರೆ ಅಷ್ಟೊಂದು ಪ್ರಾಣನ ಹೋಗೋದೊಂದು ಬಾಕಿ ಐತೆ. ಇವು ಜನ ದಿನನಿತ್ಯ ನರಳಾಡ್ಕೊಂಡು ಈ ಲಾರಿಗಳ ಜೊತೆ ಈ ಧೂಳಲ್ಲಿ ಈ ಓಡಾಡೋದೇ ಕಷ್ಟ, ಜನ ಓಡಾಡೋದೇ ಬೈಕಲ್ಲಿ ಕಷ್ಟ. ಧೂಳಲ್ಲಿ ಈ ಲಾರಿಗಳ ಜೊತೆ ಆ ಕಂದಕಗಳಲ್ಲಿ ದಿನನಿತ್ಯ ಪ್ರಾಣನ ಬಿಗಿ ಹಿಡ್ಕೊಂಡು ಓಡಾಡೋಂಥ ಪರಿಸ್ಥಿತಿ ಆಗ್ಬಿಡುತ್ತೆ. ನಾವು ಇದು ಕೆಲದಕ್ಕೆ ಸಂಬಂಧಪಟ್ಟಂಗೆ ಜಿಂದಾಲ್ ಅವ್ರಿಗೆ, ವೇದಾಂತ ಅವ್ರಿಗೆಲ್ಲ ಫಸ್ಟ್ ರೋಡ್ ರಸ್ತೆ ರೆಡಿ ಮಾಡ್ರಪ್ಪ ಅಂತ ಹೇಳಿದ ತಕ್ಷಣ 1-2 ದಿವಸ ಜಲ್ಲಿ ಹೊಡಿತಾರೆ. ಜಲ್ಲಿ ಹೊಡೆದು ಅದನ್ನು 1-2 ದಿವಸಕ್ಕೆ ಮತ್ತೆ ಅದಕ್ಕೆ ಕಳಪೆ ಆಗ್ತಾ ಇದೆ. ಈಗ ಇದು ಸಂಬಂಧಪಟ್ಟಂಗೆ ನಾವು DC ಸಾಹೇಬರಿಗೆ ಮೊನ್ನೆ 4 ಹಳ್ಳಿಯ ರೈತರು ಹೋಗಿ ಪ್ರೊಟೆಸ್ಟ್ ಮಾಡಿ DC ಅವರಿಗೆ, ವೆಂಕಟೇಶ್ ಸಾಹೇಬರಿಗೆ ಮತ್ತು ಕುಮಾರಸ್ವಾಮಿ ಅವರಿಗೆ ADC ಅಡಿಷನಲ್ DC ಅವರಿಗೆ ಕೂಡ ಹೋಗಿ ಕೊಟ್ಟು ಹೇಳಿ ಬಂದಿದ್ವಿ. ಅವರು ಸಂಬಂಧಪಟ್ಟ ಇಲಾಖೆ ಡಬಲ್ ಅವ್ರನ್ನ ಕರೆಸಿದ್ರು. ಅವರು ಸೋಮವಾರ ನಾವು ತುರ್ತಾಗಿ ಕೆಲಸ ಸ್ಟಾರ್ಟ್ ಮಾಡ್ತೀವಿ ಅಂತ ಹೇಳಿದರು. ಆದರೆ ಇಲ್ಲಿವರೆಗೂ ಕೂಡ ಕಾಮಗಾರಿ ಪ್ರಾರಂಭ ಮಾಡಿಲ್ಲ. ಈಗ ಅವರು ಡಬಲ್ ಅವ್ರು ಫೋನ್ ಮಾಡಿದ್ರೆ ಫೋನ್ ಎತ್ತುತ್ತಾ ಇಲ್ಲ. ಇದನ್ನು ಅಮೌಂಟು ಗ್ರಾಂಟ್ ಇಲ್ಲ ಅಂತೇಳಿ ಯಾರೋ ಕಾಂಟ್ರಾಕ್ಟರ್ ಆದ್ರೆ ಬರ್ತಾ ಇಲ್ಲ ಅಂತೆ. ಈಗ ದಯವಿಟ್ಟು ಇದು ಗಣಿಬಾಧಿತ ಹಳ್ಳಿಗಳು, ವಿಪಾಳ್ಯ, ನೆಲ್ಲಿಕಟ್ಟೆ, ಮಳಿಲಿ ಮತ್ತು ಇವೆಲ್ಲ ಎನ್ಬಳ್ಳೆಕಟ್ಟೆ ಏನಿದಾವೆ ಗಣಿಬಾಧಿತ ಹಳ್ಳಿಗಳು. ಈ ಹಳ್ಳಿಗಳಿಗೆ ಫಸ್ಟು DMF ಡಿಸ್ಟ್ರಿಕ್ಟ್ ಮಿನರಲ್ ಫಂಡು ಮತ್ತು KMRC ಫಂಡಲ್ಲಿ ಫಸ್ಟ್ ಅನುದಾನ ಒದಗಿಸ್ಕೊಟ್ಟು ಈ ರಸ್ತೆ ರೆಡಿ ಮಾಡಿಕೊಡ್ಬೇಕಾಯ್ತು. ಇವತ್ತು ಜನಗಳು ತುಂಬ ತೊಂದರೆ ಇರೋದ್ರಿಂದ ನಾವು DC ಅವರಿಗೆ ಹಾಗೂ ಈ ಭಾಗದ ಶಾಸಕರು ನಾವು ಏನು ಕೇಳ್ಕೊಳ್ಳೋದಪ್ಪ ಅಂತಂದರೆ, ಈ ರಸ್ತೆ ಈಗ ಏನಿದೆಯಲ್ಲ ವಿಪಾಳ್ಯ ಗಡಿಯಿಂದ ಹಿಡಿದು ಭೀಮಸಮುದ್ರ ತನಕ ತುರ್ತಾಗಿ ಫಸ್ಟ್ ಕೆಲಸ ಕಾಮಗಾರಿ ಪ್ರಾರಂಭ ಆಗಬೇಕು, ರಸ್ತೆ ಶೀಘ್ರವಾಗಿ ರೆಡಿ ಆಗಬೇಕು, ನಂತರನೇ ಇಲ್ಲಿ ಲಾರಿಗಳು ಓಡಾಡೋಕ್ಕೆ ಬಿಡ್ಬೇಕಂತೇಳಿ ನಾನು ಈ ಮೂಲಕ ಎಲ್ಲ ಗ್ರಾಮದ ರೈತರು ಸೇರ್ಕೊಂಡು ನಾವು ಆಗ್ರಹ ಪಡಿಸ್ತಾ ಇದ್ವಿ. ನೋಡಿ ಸರ್, ಪಾಳ್ಯದಿಂದ ಭೀಮಸಮುದ್ರ ತನಕನೂ ಈ ರಸ್ತೆ ನೋಡ್ತಾ ಇದ್ದೀರಲ್ಲ, ಪ್ರತಿನಿತ್ಯ ದೊಡ್ಡ ದೊಡ್ಡ ಗುಂಡಿಗಳಾಗಿದೆ. ಇಂಥ ದೊಡ್ಡ ಗುಂಡಿ ಅಲ್ಲ, ಈಗ ಮಳೆ ಬಂದರೆ ಫುಲ್ ಬೋಟ್ ಓಡಾಡ್ಬೋದು ಆರಾಮಾಗಿ, ಆ ಲೆವೆಲಲ್ಲಿದೆ. ಅಂಥ ದೊಡ್ಡ ಗುಂಡಿಗಳಿದೆ. ಪ್ರತಿನಿತ್ಯ ಮೈನಿಂಗ್ ಗಾಡಿಗಳು, ಬೇರೆ ಬೇರೆ ಗಾಡಿಗಳು, ಈ ನಾರ್ಮಲ್ ಗಾಡಿ ಓಡಾಡೋದಕ್ಕಿಂತ ಮೈನಿಂಗ್ ಗಾಡಿಗಳು ತುಂಬ ಹೆಚ್ಚಾಗಿ ಓಡಾಡ್ತಿದ್ದಾವೆ.
ಹಾಗಾಗಿ ರೋಡ್ಗಳು ತುಂಬ ಬೇಗನೆ ಹದಗೆಟ್ಟುತ್ತೆ. ಮತ್ತು ಇಲ್ಲಿ ಕಾಮಗಾರಿ ಯಾವ ರೀತಿ ನಡೆದಿದೆಯೋ ಗೊತ್ತಿಲ್ಲ. ಮತ್ತು ಕಾಮಗಾರಿ 5 ವರ್ಷಕ್ಕೆ 3 ವರ್ಷಕ್ಕೆ ಅದ್ರ ತಕ್ಕಂಕೇನೂ ಇಲ್ಲ. ಇಲ್ಲಿ ಚಿಕ್ಕ ಗುಂಡಿ ಆದ ತಕ್ಷಣ ಆ ಚಿಕ್ಕ ಗುಂಡಿನ ಅಲ್ಲೇ ಕ್ಲಿಯರ್ ಮಾಡಿದ್ರೆ ಇನ್ನೂ ಸ್ವಲ್ಪ ಕಡಿಮೆ ಆಗ್ತಾಯಿತ್ತು. ಈಗ ಅಲ್ಲಿ ಯಾರೂ ಮಾಡೋದಿಲ್ಲ. ಅಧಿಕಾರಿಗಳು ಬಿಡಿ, ಅಧಿಕಾರಿಗಳು ಈ ಕಡೆ ನೋಡೋದು ಕೂಡ ಬಿಟ್ಬಿಟ್ಟವ್ರೆ ಅವ್ರಿಗೆ ಪಾಪ. ಮತ್ತು ಜನಪ್ರತಿನಿಧಿಗಳು ಇಲ್ಲಿ ಆಯ್ಕೆ ಆಗಿರೋಂಥ ದಯವಿಟ್ಟು ಜನಪ್ರತಿನಿಧಿಗಳು, ನೀವು ಪ್ರತಿನಿತ್ಯ ನೀವು ಓಡಾಡ್ತಾ ಇದ್ದೀರಾ, ನಿಮಗೆ ಈ ಸಮಸ್ಯೆ ಕಾಣ್ತಾ ಇಲ್ವಾ? ಅಥವಾ ಸಮಸ್ಯೆ ಕಂಡರೂ ಕೂಡ ನೀವು ಕಣ್ಣು ಮುಚ್ಕೊಂಡಿದ್ದೀರಾ? ಇದಕ್ಕೆ ಏನಂತ ನಾವು ಅರ್ಥ ಅಂತ ಗೊತ್ತಾಗ್ತಾ ಇಲ್ಲ. ನೀವು ಮೈನಿಂಗ್ ಅವ್ರ ಹತ್ರ ಏನಾರ, ನನಗೆ ಅನಿಸುತ್ತೆ ಒಂದೊಂದು ಸರಿ ನೀವು ಏನು ಮಾಡ್ತಾಯಿದ್ದೀರಾ ಅಂತಲೇ ಗೊತ್ತಾಗ್ತಿಲ್ಲ. ದಯವಿಟ್ಟು ಅಧಿಕಾರಿಗಳು ಇದ್ರ ಬಗ್ಗೆ ಬೇಗನೆ ಜವಾಬ್ದಾರಿ ತೊಗೊಂಡು ಇದನ್ನು ಮಾಡಬೇಕು, ಕೆಲಸ ಮಾಡಿಕೊಡ್ಬೇಕು ಅಂತ ಆಗ್ರಹಿಸ್ತಾ ಇದ್ದೀವಿ ಸರ್. ರಸ್ತೆ ಗುಂಡಿಗಳು ಎಷ್ಟು ಗಾತ್ರದಲ್ಲಿವೆ ಮತ್ತು ಯಾವ ರೀತಿ ತೊಂದರೆ ಆಗ್ತಾ ಇದೆ ಸರ್? ರಸ್ತೆ ಗುಂಡಿಗಳು ಗಾತ್ರ ಹೇಗಿದೆ ಅಂದರೆ, ಈಗ ಮಳೆ ಬರಲಿ, ಈಗ ಇನ್ನೇನು ಬರುತ್ತೆ ಸಂಜೆ ಟೈಮಲ್ಲಿ, ಆವಾಗ ಈ ನಾವು ಗಾಡಿಗಳು ಹೋಗೋದು ಬೇಡ, ನಾವು ಬೋಟ್ ತೊಗೊಂಬಂದ್ರೆ ನೀಟಾಗಿ ಬೋಟಲ್ಲೇ ಆರಾಮಾಗಿ ಹೋಗ್ಬೋದು, ಬೋಟ್ ಆಡಿಸ್ಕೊಂಡು. ಆ ರೇಂಜಲ್ಲಿದೆ. ಪ್ರತಿನಿತ್ಯ ವಾಹನ ಸವಾರರು ನೋಡಿ ಸುಮಾರು ಒಂದು 10-8 ಜನ ಬೀಳ್ತಾನೆ ಇರ್ತಾರೆ, ಹೇಳ್ತಾನೆ ಇರ್ತಾರೆ. ಅವರು ಯಾರಿಗೂ ಹೇಳೋಕ್ಕಾಗ್ದೇನೆ ಬಿಡೋಕ್ಕಾಗ್ದೇನೆ ಅಂಥ ಪರಿಸ್ಥಿತಿಯಲ್ಲಿ ಇದ್ದಾರೆ ಸರ್. ಯಾರಿಗೂ ಹೇಳಿದ್ರು ಜನಪ್ರತಿನಿಧಿಗಳು ಮತ್ತು ಅಧಿಕಾರಿಗಳು ಅಂತೂ ಅರ್ಥ ಮಾಡ್ಕೋಬೇಕು. ಅವರು ಅರ್ಥ ಮಾಡ್ಕೊಳ್ಳೋಂಥ ಇದು ಕಾಣ್ತಾ ಇಲ್ಲ ನಮಗೆ. ಏನಾಗಬೇಕು ಅಂತ ಒಟ್ಟು ಈಗ ನೋಡಿ, ಈಗ ನಾವು ಮೈನಿಂಗು ಅದು ಪರ್ಮಿಟ್ ಎಷ್ಟು ಕೊಟ್ಟಿದ್ದಾರೋ ಅದ್ರ ತಕ್ಕಂಗೆ ನೋಡಿಕೊಂಡು ಅಷ್ಟೇ ಮಾಡಬೇಕು. ಮತ್ತು ಟೈಮಿಂಗ್ಸ್ ಪ್ರಕಾರ ಮಾಡ್ತಾರಲ್ಲ, ಮತ್ತು ನೀರು ಬಿಟ್ಟು ಫಸ್ಟು ಈ ರೋಡನ್ನ ಒಂದು ನೀಟಾಗಿ ಒಂದು ಒಳ್ಳೆ ಕಾಮಗಾರಿ ಮಾಡಬೇಕು. ಇದರಲ್ಲಿ ಕಳಪೆ ಕಾಮಗಾರಿ ಮಾಡಬಾರ್ದು. ಯಾಕಂದರೆ ಇದು ಹೆವಿ ವೆಹಿಕಲ್ ಓಡಾಡೋಂಥ ರಸ್ತೆ ಇದು. ಹಾಗಾಗಿ ಸ್ವಲ್ಪ ಒಳ್ಳೆ ಉತ್ತಮವಾದಂಥ ಒಂದು ರೋಡ್ ಮಾಡಿಕೊಡ್ಬೇಕು. ಮತ್ತು ಅದನ್ನು ಮೇಂಟೆನೆನ್ಸ್ ಮಾಡಬೇಕು. ಈಗ ಯಾರು ಆ ಜವಾಬ್ದಾರಿ ತೊಗೊಂಡಿರ್ತಾರಲ್ಲ, ಅವರು ಆ ಕಾಂಟ್ರಾಕ್ಟ್ ಇರ್ತಾರಲ್ಲ, ಅವರು ಮೇಂಟೆನೆನ್ಸ್ ಮಾಡಬೇಕು. ಏನಾದ್ರು ಚಿಕ್ಕ ಗುಂಡಿ ಏನಾರು ಆಯಿತು ಅಂದರೆ ತಕ್ಷಣ ಅದನ್ನು ಅಲ್ಲೇ ಕ್ಲಿಯರ್ ಮಾಡಿದ್ರೆ ಅದು ಸಮಸ್ಯೆ ಸ್ವಲ್ಪ ಕಡಿಮೆ ಆಗುತ್ತೆ. ತಮ್ಮ ಹೆಸರು ಸರ್? ನನ್ನ ಹೆಸರು ವೆಂಕಟೇಶ್ ನಾಯ್ಕ್ ಅಂತ.